ಮೇಡಮ್ ಏನಾಗಬೇಕಾಗಿದೆ ಡಾಕ್ಟರ್ ಏನು ಹೇಳ್ತಾ ಇದ್ದಾರೆ? ಸರ್ ಇದು ಇಂಜೆಕ್ಷನ್ ಮಾಡಿಸ್ಬೇಕು ಸರ್. ಹಾಂ, ಅದು ಇಲ್ಲಿ ಮಾಡಿಸಿದ್ರೆ 16 ಕೋಟಿ, ಆಚೆ ಕಡೆ ಹೋಗಿ ಮಾಡಿದ್ರೆ 12.5 ಕೋಟಿ ಆಗುತ್ತೆ. ಯಾವ ಊರು ನೀವು? ಶಿವ ಏನು ಸಮಸ್ಯೆ ಮೇಡಮ್? ಸರ್ ಇದು ಜೆನೆಟಿಕ್ ಇಶ್ಯೂ ಸರ್. ನಮಗೆ ಸ್ಟಾರ್ಟಿಂಗಲ್ಲಿ ಗೊತ್ತಾಗಲಿಲ್ಲ. ಹುಟ್ಟಿದಾಗ ಚೆನ್ನಾಗೇ ಇದ್ದ. ಒಂದು 8 ತಿಂಗಳಾದ್ಮೇಲೆ ಕುತ್ಕೊಳ್ಳೋಕೆ ಆಗ್ತಾ ಇರಲಿಲ್ಲ. ನಾವು ಅಭ್ಯಾಸ ಮಾಡಿಸಿ ಅವನು ಈಗ ಕೂತಿದ್ದಾನೆ, ಆದರೆ ಅದರಿಂದಾಗಿ ನಿಂತ್ಕೊಳ್ಳೋಕೆ ಆಗ್ತಾಯಿಲ್ಲ. ಅಲ್ಲಿ 2 ವರ್ಷ ಹತ್ರ ಆಗ್ತದೆ ಅವನಿಗೆ. ಆಗಲ್ಲ ಸರ್. ಅಂದರೆ ಇಲ್ಲಿ ಹೊರಗಡೆ ಮಾಡಿಸಿದ್ರೆ ಎಷ್ಟಾಗುತ್ತೆ? ಆಚೆ ಕಡೆ ಹೋಗಿ ಮಾಡಿಸಿದ್ರೆ ಕಡಿಮೆ ಆಗುತ್ತೆ ಸರ್. 2 ಕೋಟಿ ಆಗುತ್ತೆ ಸರ್. ಇವಾಗ ಕುಮಾರಸ್ವಾಮಿ ಅವ್ರು ಭೇಟಿ ಮಾಡಿದ್ರು, ಏನು ಅಂತ ಹೇಳಿದ್ರು? ಕುಮಾರಸ್ವಾಮಿ ಅವ್ರು ಭೇಟಿ ಮಾಡಿದ್ರಿ, ಏನು ಹೇಳಿದ್ರು? ಸರ್ PM ಫಂಡಿಂದ ಹೆಲ್ಪ್ ಕೇಳ್ತಾ ಇದೀವಿ ಸರ್. ಹಾಂ, ಏನಂದ್ರೆ ಆದಷ್ಟು ಟ್ರೈ ಮಾಡ್ತೀವಿ ಹೇಳಿ ಸರ್, ಏನಾಗಿದೆ ಮಗು? ಸರ್ ಮಗುಗೆ SM ಅಂತ ಕಾಯಿಲೆ ಸರ್. ಅದು ಮಗುಗೆ 2 ವರ್ಷ. ಮಗುಗೆ SM ಅಂತ ಕಾಯಿಲೆ, ಈಗ 2 ವರ್ಷ ಅವನಿಗೆ. ಇದು ಸ್ಪೈನಲ್ ಮಸ್ಕ್ಯುಲರ್ ಅಟ್ರೋಫಿ ಅಂತ ಹೇಳ್ತಾರೆ. ಇದು ಜೆನೆಟಿಕ್ ಡಿಸಾರ್ಡರ್, ತುಂಬಾ ರೇರ್ ಆಗಿ ಬರೋದು. ಆಲ್ಮೋಸ್ಟ್ ಲಕ್ಷಕ್ಕೆ 1-2 ಮಕ್ಳಿಗೆ ಅಷ್ಟೇ ಬರೋದು. ಏನಂದ್ರೆ ಇವಾಗ ಅವನಿಗೆ ಆ ಇಶ್ಯೂ ಇಂದ ಕಾಲ್ ನಿಂತ್ಕೊಳಕ್ ಆಗಲ್ಲ, ಅವನು ನಿಂತ್ಕೊಳಕ್ ಕುತ್ಕೊಳ್ಳೋಕು ಆಗಲ್ಲ. ತುಂಬಾ ಕಷ್ಟ ಇದೆ. ಅದು ಹೋಗ್ತಾ ಹೋಗ್ತಾ ಬಾಡಿಗೆ ಇನ್ನೂ ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ಆಮೇಲೆ ನಾವು ಅಂದ್ರೆ ಕುತ್ಕೊಳ್ಳೋಕು ಆಗಲ್ಲ, ಮಲಗಿದ್ರೆ ಹಂಗೆ ಮಲಗಿರ್ತಾನೆ. ಅಕಸ್ಮಾತ್ ಟ್ರೀಟ್ಮೆಂಟ್ ಕೊಟ್ಟಿಲ್ಲ ಅಂತಂದ್ರೆ ಆಲ್ಮೋಸ್ಟ್ 5-6 ವರ್ಷದಲ್ಲಿ ಮಗು ಇರಲ್ಲ. ಆಮೇಲೆ ನೆಕ್ಸ್ಟ್ ಏನಂದ್ರೆ ತುಂಬಾ ಲೇಟ್ ಮಾಡಿದ್ರೆ ಈ ಟ್ರೀಟ್ಮೆಂಟ್ಗೆ, ಆಮೇಲೆ ಮಗು ಅದು ಈಗ ನಿಂತ್ಕೊಳಕ್ ಆಗಲ್ಲ. ಈಗ ಇಮಿಡಿಯೇಟ್ ಇಂಜೆಕ್ಷನ್ ಮಾಡಿಸಿದ್ರೆ ಅಟ್ಲೀಸ್ಟ್ ಇವ್ನು ನಿಂತ್ಕೋಬಹುದು, ನಡೆಯೋದಕ್ಕೆಲ್ಲ ಕಷ್ಟ ಆಗ್ಬೋದು, ನಿಂತ್ಕೋಬಹುದು. ಈಗ ಅಕಸ್ಮಾತ್ ಇನ್ನೊಂದು 6 ತಿಂಗಳು 1 ವರ್ಷ ಬಿಟ್ರೆ ಅದು ಕೂಡ ಆಗಲ್ಲ. ಆಮೇಲೆ ಇಂಜೆಕ್ಷನ್ ಮಾಡಿಸಿದ್ರು ಕೂಡ ವೇಸ್ಟ್, ಅವನು ಲೈಫ್ ಪೂರ್ತಿ ಹ್ಯಾಂಡಿಕ್ಯಾಪ್ಟ್ ಆಗಿ ಉಳ್ಕೊಂಡ್ಬಿಡ್ತಾನೆ. ಸೊ ಎಷ್ಟು ಲೇಟ್ ಮಾಡ್ತೀವೋ ಅಷ್ಟು ಎಫೆಕ್ಟ್. ತುಂಬಾ ಆಲ್ಮೋಸ್ಟ್ 4-5 ವರ್ಷ ಬಿಟ್ಬಿಟ್ರೆ ನಾವು ಆಮೇಲೆ ಮಗು ಏನೇ ಮಾಡಿದ್ರು ಬದುಕಕ್ಕಾಗಲ್ಲ. ತುಂಬಾ ಮಕ್ಳುಗಳಿದ್ದಾರೆ ಆಲ್ರೆಡಿ. 4-5 ವರ್ಷ ಆಗಿರೋರು. ಹೊರಗಡೆ ಎಷ್ಟಾಗುತ್ತೆ ಸರ್? ಅಣ್ಣ ಇದು ಫಾರಿನ್ ಕಂಟ್ರಿ, ಇದಕ್ಕೆ ಒಂದೇ ಕಂಪ್ನಿ ಇರೋದು. 16 ಕೋಟಿ ಆಗುತ್ತೆ ಅಣ್ಣ ಇಂಜೆಕ್ಷನ್ ಕಾಸ್ಟ್. ಇದು ಅಂದ್ರೆ ಅವರು ಅಲ್ಲಿಂದ ಇಂಪೋರ್ಟ್ ಮಾಡಿ US ಇಂಪೋರ್ಟ್ ಮಾಡಿ ಇದನ್ನ ಇಲ್ಲಿ ಕೊಡ್ತಾರೆ. ಅದು ಪ್ರೈವೇಟ್ ಹಾಸ್ಪಿಟಲ್ ಅಲ್ಲಿ ಕೊಡ್ತಾರೆ, ಗವರ್ಮೆಂಟ್ ಅಲ್ಲೂ ಕೊಡ್ತಾರೆ. ಆದ್ರೆ 16 ಕೋಟಿ ಇಂಜೆಕ್ಷನ್ ಕಾಸ್ಟ್ ಆಗುತ್ತೆ ಇಂಪೋರ್ಟ್ ಮಾಡೋದಕ್ಕೆ. ಇವಾಗ ಏನಂದ್ರೆ ಒಂದು ಚೈನೀಸ್ ಕಂಪನಿ ಅದನ್ನ ಕಡಿಮೆ ಕಾಸ್ಟ್ಗೆ ಪ್ರೊಡ್ಯೂಸ್ ಮಾಡಿದ್ದಾರೆ, ಈಗ ತಾನೇ ರಿಲೀಸ್ ಮಾಡಿದ್ದಾರೆ. ಆದ್ರೆ ಇಂಡಿಯಾಗೆ ಇನ್ನೂ ಬಂದಿಲ್ಲ ಅಣ್ಣ, ಬರೋದಕ್ಕೆ ಇನ್ನೂ 2-3 ವರ್ಷ ಆಗುತ್ತೆ ಟೈಮ್ ತಗೊಳ್ಳೋದು. ಸೊ ಇಂಡೋನೇಷ್ಯಾಗೆ ಹೋದ್ರೆ ಇವಾಗ ಅದು 1.25 ಕೋಟಿಗೆ ಸಿಗುತ್ತೆ. 1.25 ಕೋಟಿ 2 ಕೋಟಿ ಎಲ್ಲ ಸೇರಿ 2 ಕೋಟಿ. ಕುಮಾರಸ್ವಾಮಿ ಅವ್ರು ಭೇಟಿ ಮಾಡಿದ್ರೆ ಏನಂತ ಹೇಳಿದ್ರು? ಏನು ಭರವಸೆ ಕೊಟ್ಟರು? ಅಣ್ಣ ಹೇಳಿದಾರೆ ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಏನಂದ್ರೆ ಈ ಕಾಯಿಲೆಗೆ 50 ಲಕ್ಷ ಅಷ್ಟು ಫಂಡ್ ಇದೆ ಪ್ರತಿಯೊಂದು ಮಗುಗೂ ಕೂಡ. ಅಂದ್ರೆ ಪ್ರತಿಯೊಂದು SMA ಕಾಯಿಲೆ ಮಗುಗೂ 50 ಲಕ್ಷ ರೂಪಾಯಿ ಗವರ್ಮೆಂಟ್ ಕಡೆಯಿಂದ ಫಂಡ್ ಇದೆ. ಆದ್ರೆ ಅಪ್ಲೈ ಮಾಡಿ ತಗೊಳ್ಳೋದು ಇಂಪಾರ್ಟೆಂಟು. ಸೊ ಇವಾಗ ಏನಂದ್ರೆ ಅಣ್ಣ ಕುಮಾರಣ್ಣ ಹೇಳಿದ್ದಾರೆ ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಉಳಿದಿದ್ದು ಫಂಡ್ ಬಿಟ್ಟು ಉಳಿದಿದ್ದು ಯಾವ ರೀತಿ ಮಿಕ್ಕಿದ ಅಮೌಂಟ್ ಏನ್ ಮಾಡಿದೀವಿ ಅಂದ್ರೆ ಕ್ರೌಡ್ ಫಂಡಿಂಗ್ ಪ್ಲಾಟ್ಫಾರ್ಮ್ ಇಂಪ್ಯಾಕ್ಟ್ ಗುರು ಮತ್ತೆ ಮಿಲಾಪ್ ಅಂತಿದೆ, ಅಲ್ಲಿ ಬೇಡ್ಕೊಂಡು ಅಂದ್ರೆ ನಮ್ದು ಕ್ಯಾಂಪೇನ್ ನಡೀತಾ ಇದೆ. ಆಲ್ಮೋಸ್ಟ್ ತುಂಬಾ ದಾನಿಗಳು ಬಂದು ಮುಂದೆ ದುಡ್ಡು ಕೊಟ್ಟಿದ್ದಾರೆ. ಹಾಗೆ ನಮ್ಮ ಫ್ಯಾಮಿಲಿ, ನಮ್ಮ ಚಿಕ್ಕಪ್ಪ ಆಗ್ಬೋದು, ನಮ್ಮ ಅಪ್ಪ ಅವರೆಲ್ಲ ಅವ್ರ ಪ್ರಾಪರ್ಟಿ ಸ್ವಲ್ಪ ಎಲ್ಲ ಮಾರಿ ಲೈಟ್ ಆಗಿ. ಸೊ ಸಹಾಯ ಬೇಕಾಗಿದೆ. ಹೌದು, ಇನ್ನೂ ತುಂಬಾ ಬೇಕಾಗಿದೆ. ನಾನು ಎಲ್ಲರೂ ಬೇಡ್ಕೊಳ್ಳೋದೇನಂದ್ರೆ ನೀವು ಆದಷ್ಟು ಮುಂದೆ ಬಂದು ಸಹಾಯ ಮಾಡಿ ನನ್ನ ಮಗು ಜೀವನ ಉಳಿಸ್ಕೊಡಿ. ಏನಕ್ಕೆ ಇನ್ನು ತುಂಬಾ ಲೇಟ್ ಮಾಡಿದ್ರೆ ನಾವು ಇನ್ನೊಂದು ತಿಂಗಳು 2 ತಿಂಗಳಷ್ಟಲ್ಲಿ ಮಾಡಿಸ್ಬೇಕು. ಅಷ್ಟು ತುಂಬಾ ಅಕಸ್ಮಾತ್ ಲೇಟ್ ಆದ್ರೆ ಲೈಫ್ ಪೂರ್ತಿ ಹ್ಯಾಂಡಿಕ್ಯಾಪ್ಟ್ ಆಗ್ತಾನೆ. ಅಕಸ್ಮಾತ್ ಇನ್ನೂ 2 ವರ್ಷ ಲೇಟ್ ಆದ್ರೆ ಅವ್ನ ಜೀವನ ಬದುಕೋದಕ್ಕೆ ಆಗಲ್ಲ. ಸೊ ನಾವು ತುಂಬಾ ಕಷ್ಟ ಪಡ್ತಾ ಇದೀವಿ. ಆಲ್ಮೋಸ್ಟ್ 2 ತಿಂಗಳಿಂದ ನಿದ್ದೆ ಮಾಡಿಲ್ಲ, ಏನೂ ಮಾಡಿಲ್ಲ. ಬರೀ ಹಾಸ್ಪಿಟಲ್ ಇದಕ್ಕೆ ಓಡಾಡ್ತಾ ಇದೀವಿ. ನಮ್ಗಂತೂ ದುಡ್ಡಂತೂ ಈಗ ನೀರ್ ತರ ಹರ್ಕೊಂಡು ಹೋಗ್ತಾ ಇದೆ. ಆಲ್ಮೋಸ್ಟ್ 3 ತಿಂಗಳಾಯ್ತು ನಮ್ಗೆ ಗೊತ್ತಾಗಿ ಕಾಯಿಲೆ ಇದೆ ಅಂದ್ಬಿಟ್ಟು. ದುಡ್ಡಿಗಂತೂ ನಮ್ಗೆ ಇದಕ್ಕೆ ಇಲ್ಲ. ಸೊ ಅಂದ್ರೆ ದಿನಕ್ಕೆ ಎಷ್ಟು ಖರ್ಚು ಮಾಡ್ತಿದ್ರು ನನಗೆ ಇಲ್ಲ. ತಿಂಗಳು ಖರ್ಚು ನಮ್ಗೆ ದಿನಕ್ಕೆ ಆಗ್ತಾ ಇದೆ. ಇವಾಗ ನಮ್ಗಂತೂ ದುಡ್ಡು ಸ್ವಲ್ಪನೂ ಉಳ್ಕೊಂಡಿಲ್ಲ, ಎಲ್ಲ ಕಷ್ಟ ಆಗ್ತದೆ. ನನ್ನ ಲೈಫಲ್ಲಿ ಅನ್ಕೊಂಡಿಲ್ಲ ಎಷ್ಟು ಕಷ್ಟ ಬರ್ತದೆ ಅಂತ. 3 ತಿಂಗಳಿಂದ ಎಲ್ಲ ಅನುಭವಿಸ್ತಾ ಇದೀವಿ ಸರ್. ಪ್ರತಿಯೊಬ್ಬರು ಬೇಡ್ಕೊಳ್ಳೋದೇನಂದ್ರೆ ಇದು ನಮ್ಗೆ ಸಹಾಯ ಮಾಡಿ, ಈ ಮಗುಗೆ ಹೆಲ್ಪ್ ಉಳಿಸಿ ಅಂತ ಕೇಳ್ಬೋದು. ಚೇತನ್ ಅಂದ್ಬಿಟ್ಟು ಸರ್. 974 ನನ್ನ ಫೋನ್ ನಂಬರು 97433 93397.